ಕಾಂಗ್ರೆಸ್ ಪಕ್ಷವನ್ನೇ ಮುಸಲ್ಮಾನರಿಗೆ ಇದು ಮಾಡಿದೆ ಅಂತ ಒಂದು ಬಿಂಬಿಸೋಕ್ಕೆ ಪ್ರಯತ್ನ ಮಾಡಿದಾರಲ್ಲ, ದ್ರೋಹ ಮಾಡಿದ್ದಾರೆ ಅಂತ ಬಿಂಬಿಸಿದ್ರಲ್ಲ, ಅದ್ರ ಬಗ್ಗೆ ನಮಗೆ ದುಃಖವಾಗಿರೋದು. ಮತ್ತು ನಾವಲ್ಲಿ ಹೋಗಿ ಕೆಲಸ ಮಾಡಿದ್ದು ಏನು ಒಪ್ಪಿಗೆ ಆಯಿತು, ಆ ಒಪ್ಪಿಗೆ ತಕ್ಕಂತೆ, ಒಪ್ಪಂದ ತಕ್ಕಂತೆ ಪಕ್ಷದಲ್ಲಿ ಏನು ಮಾತಾಯಿತು ಹೋಗಿರೋದು ಮಾಡಿದ್ದೀವಿ, ಒಗ್ಗಟ್ಟಾಗಿ ಮಾಡಿದ್ದೀವಿ. ಯಾರು ಒಬ್ಬರು ಇಬ್ಬರು ಶ್ರಮಿಸಿದ್ದೀವಿ ಅಂತ ನಾನು ಹೇಳೋದಿಲ್ಲ. ಆಲ್ ಟುಗೆದರ್ ನಾವೆಲ್ಲ ಇಲ್ಲಿ ಕೂತಿರೋರು. ಈಗ ಸಯೀದ್ ಅಹಮದ್ ಅವರು ಇದ್ದಾರೆ, ಚೇರ್ಮನ್ ಆಗಿದ್ದವರು. ಈಗ ಉಬೈದುಲ್ಲಾ ಶರೀಫ್ ಅವರು ಇದ್ದಾರೆ, ಆಗಾ ಸುಲ್ತಾನ್ ಅವರು ಇದ್ದಾರೆ, ಚಾಂದ್ ಪಾಷಾ ಇದ್ದಾರೆ, ಮಕಾಂದರ್ ಇದ್ದಾರೆ. ಈ ಥರ ಬಹಳಷ್ಟು ಜನ ಈಗ ಇವರು ಕೆಲವರು ನಾವು ಇಲ್ಲಿ ಇರೋದು ತುಂಬ ಜನ. ತನ್ವೀರ್ ಸೇಠ್ ಅವರು ಭಾಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಎನ್ ಎ ಹಾರಿಸ್ರವರು ಭಾಳ ಶ್ರಮ ಪಟ್ಟಿದ್ದಾರೆ. ರಹೀಮ್ ಖಾನ್ ಅವರು ಕೆಲಸ ಮಾಡಿದ್ದಾರೆ. ನಾಸಿರ್ ಹುಸೇನ್ ಅವರು ನಮ್ಮ AICC ಜನರಲ್ ಸೆಕ್ರೆಟರಿ, ರಾಜ್ಯಸಭಾ ಮೆಂಬರ್, ಅವರು ಕೂಡ 3 ದಿವಸ ಅಲ್ಲೇ ಇದ್ದು ಕೆಲಸ ಮಾಡಿದ್ದಾರೆ. ಸೊ ನಾವೆಲ್ಲ ಸೇರಿ ವಿ ಆಲ್ ಹ್ಯಾವ್ ವರ್ಕ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ. ಕಾಂಗ್ರೆಸ್ ಗೆಲ್ಲಬೇಕು, BJP ಸೋಲಬೇಕು. ಒಂದು ವೇಳೆ BJP ದಾವಣಗೆರೆಯಲ್ಲಿ ಗೆದ್ದರೆ ಅಲ್ಲಿ ಇರ್ತಕ್ಕಂಥ ಶಾಂತಿಯುತ ವಾತಾವರಣವನ್ನು ಕೆಡಿಸ್ತಾರೆ, ಅಲ್ಲಿ ಇರ್ತಕ್ಕಂಥ ಒಂದು ಭ್ರಾತೃತ್ವದ ವಾತಾವರಣವನ್ನು ಕೆಡಿಸ್ತಾರೆ. ಯಾವುದೇ ಸಂದರ್ಭದಲ್ಲಿ BJPಗೆ ಅಲ್ಲಿ ಗೆಲ್ಲೋಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ನಾವೆಲ್ಲ ಸೇರಿ ಮಾಡಿದ್ದೀವಿ. BJPಯವರು ಮತ್ತು ಬೇರೆ ಬೇರೆ ವಿರೋಧ ಪಕ್ಷದವರು ನಮ್ಮ ಮೇಲೆ, ನಮ್ಮ ಪಕ್ಷದ ಮೇಲೆ ಯಾವ ರೀತಿ ಆಪಾದನೆ ಮಾಡಿದರು ಅದೆಲ್ಲ ಸುಳ್ಳು ಅಂತ ನಾವೆಲ್ಲ ಸೇರಿ ಹೇಳಕ್ಕೆ ಬಯಸ್ತಾ ಇದ್ದೀವಿ.